ಎಲ್ಲ ಟೈಮ್ನಲ್ಲೂ ಕೂಡ ಒಂದೇ ರೀತಿ ಮೂಡಿರೋದಿಲ್ಲ. ಮನುಷ್ಯ ಯಾವಾಗಲೂ ಕೂಡ ಏನೋ ಒಂದು ತೊಂದರೆಗಳು ಇದಿರುತ್ತೆ. ಅಂತ ಸಂದರ್ಭ ಇದ್ದಾಗ ನೀವೆಲ್ಲೋ ಹೋಗಬೇಕಾಗಿರುತ್ತೆ, ಯಾವುದೋ ಒಂದು ಮನೆ ತೋರಿಸ್ಬೇಕಾಗಿರುತ್ತೆ ಅಥವಾ ಯಾರ್ದೋ ಒಂದು ಸಂದರ್ಶನ ಮಾಡಬೇಕಾಗಿರುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ನೋಡಿ, ಹಾಗೆ ಮತ್ತದು ನನ್ನ ರಂಗಭೂಮಿನೇ ಪಾಠ ಹೇಳ್ಕೊಡುತ್ತೆ. ನೀವು ಏನಾದ್ರು ಹೇಳಿ, ಯು ಕಾಂಟ್ ರಿಮೂವ್ ಥಿಯೇಟರ್ ಫ್ರಮ್ ಮೈ ಲೈಫ್. ಥಿಯೇಟರ್ ಆ್ಯಂಡ್ ಲಿಟ್ರೇಚರ್ ಆರ್ ಮೈ ಬೇಸಿಕ್ಸ್. ಸಾಹಿತ್ಯ ಮತ್ತು ರಂಗಭೂಮಿ ಅವೆರಡು ನನಗೆ ಕೊಟ್ಟ ಮನೋಸ್ಥೈರ್ಯ ಇದೆಯಲ್ಲ. ನಾನು ಬಹಳ ಕೀಳರಿಮೆಯ ಹುಡುಗ ಮಧು ಅವರೇ. ನಾನು ನೋಡೋಕ್ಕೆ ಬಹಳ ಪೀಚಲಿದ್ದೆ, ನೋಡೋಕ್ಕೆ ಬಹಳ ಅನ್ಪ್ಲೆಸೆಂಟಬಲ್ ಆಗಿದ್ದೆ. ಈಗ ನಂಗೆ ತುಂಬ ಜನ ಕಮೆಂಟ್ ಹಾಕ್ತಾರೆ, ಒಂದು ಒಳ್ಳೆ ಟಿ ಶರ್ಟ್ ಹಾಕೊಳ್ಳೋ, ನಿಂಗೆ ದುಡ್ಡು ಬರುತ್ತಲ್ಲ ಯೂಟ್ಯೂಬಲ್ಲಿ, ಡ್ರೆಸ್ ತಗೋ ಅಂತ ಕಮೆಂಟ್ ಆಗ್ತಿರ್ತಾರೆ ಆಡಿಯನ್ಸ. ಯಾಕೆ ನನಗೆ ಅನ್ಸಲ್ಲ ಅಂತಂದರೆ, ಬಿಕಾಸ್ ನನಗೆ ಬೇಕು ಅಂತ ಅನ್ಸಿದ ಏಜಲ್ಲಿ ಅವೆಲ್ಲ ಸಿಕ್ಕೇ ಇರಲಿಲ್ಲ ನನಗೆ. ನಾನು ಬರೀ ಒಂದೇ ಪ್ಯಾಂಟಲ್ಲಿ 1 ವರ್ಷ ತಳ್ಬಿಟ್ಟಿದ್ದೀನಿ, ಒಂದು ಯಾವುದೋ ಒಂದು ಅರ್ಧ ಶರ್ಟಲ್ಲಿ 2 ವರ್ಷ ತಳ್ಬಿಟ್ಟಿದ್ದೀನಿ. ಈ ಥರದಲ್ಲಿ ಆಗ್ಬಿಟ್ಟಿದೆ. ನನಗೆ ತುಂಬ ಬೇಕು ಅಂತ ಅನ್ಸಿದ ಏಜಲ್ಲಿ, ಒಂದು ಏಜ್ ಇರ್ತಾರೆ, ಒಂದು ಪ್ರಾಪರ್ ಏಜ್, ಆಸೆಗಳ ವಯಸ್ಸು. ನಮ್ಮ ಕಾರ್ನಾಡರ್ ಹೇಳ್ತಾರೆ ನಾಟಕದಲ್ಲಿ, ಆಸೆಗಳ ವಯಸ್ಸು ಅಂತ. ಆ ಥರದ್ದಿದ್ದಾಗ ಆಗಿಲ್ಲ ನನಗೆ. ಹಂಗನ್ಬಿಟ್ಟು ಅದ್ರ ಮೇಲೆ ದ್ವೇಷ ತೀರ್ಸ್ಕೊತಾ ಇಲ್ಲ. ಇವಾಗ ಏನು ಅನಿಸುತ್ತೆ, ಇದು ಓಕೆ ಅಲ್ವಾ ಅನ್ಸ್ಬಿಡುತ್ತೆ ನನಗೇನೆ ಒಳಗಡೆಯಿಂದ. ಬಹುಶಃ ತಪ್ಪಿರ್ಬೋದು ಅದು, ನಾನು ತಿದ್ಕೋಬೇಕಾಗಿರೋ ಅಂಶ. ಸೊ ಆ ಥರ ಇದ್ದಾಗ ಏನಾಗುತ್ತೆ ನನಗೆ, ನಾನು ಇನ್ನೊಬ್ಬರ ಹತ್ರ ಹೋಗಬೇಕು, ಮಾತಾಡಬೇಕು ಅಂತಂದಾಗ, ಸಾರಿ ಅದೇನು ಹೇಳ್ತೀನಿ ಮರ್ತೋಗ್ಬಿಟ್ಟೆ ನಾನು. ಸಾರಿ, ಏನು ಕೇಳಿದೆ ನೀವು? ಹೇಗೆ ಮೂಡು ಬ್ಯಾಲೆನ್ಸ್. ನನ್ನ ಥಿಯೇಟ್ರ್ ಏನು ಹೇಳ್ಕೊಟ್ಟಿದೆ ನಿಮಗೆ ಅಂದರೆ, ನಿಮ್ಮ ಮನೇಲಿ ಸಾವಾಗಿರುತ್ತೆ, ಯಾರೋ ತೀರ್ಕೊಂಡಿರ್ತಾರೆ, ಬಟ್ ನೀನು ಅಲ್ಲಿ ಬಂದು ಒಬ್ಬನ ನಗಿಸ್ಬೇಕು, ಯಾರೋ ಒಬ್ಬನ ನಗಿಸ್ಬೇಕು. ಆದರೆ ಹಾಸ್ಯ ಪಾತ್ರ ಮಾಡ್ತಿರ್ತೀಯ, ನೀನು ಬಂದು ನಿಮ್ಮ ಮನೇಲಿ ಸಾವನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮಲ್ಲಿ ಇವರು ಲೋಕೇಶ್ ಸರ್ ಗೊತ್ತಿರಬೇಕು, ಗೆಂಡೆತಿಮ್ಮ ಲೋಕೇಶ್, ಸೃಜನ್ ಅವ್ರ ತಂದೆ ಗಿರಿಜಾ ಮೇಡಮ್ ಅವರ. ಲೋಕೇಶ್ ಅವ್ರಿಗೆ ಇಂಟ್ರೊಡಕ್ಷನ್ ಕೊಡೋ ತಪ್ಪು. ಲೋಕೇಶ್ ಈಸ್ ಲೆಜೆಂಡರಿ ಆ್ಯಕ್ಟರ್. ಸುಬ್ಬಯ್ಯ ನಾಯ್ಡು ಮಗ ಅವರು. ಸುಬ್ಬಯ್ಯ ನಾಯ್ಡು ಕನ್ನಡ ಚಿತ್ರರಂಗದ ಮೊದಲ ನಾಯಕ ನಟ ಸುಬ್ಬಯ್ಯ ನಾಯ್ಡು ಅಂತ. ರಾಜ್ಕುಮಾರ್ ಅವ್ರ ಗುರು, ಗುಬ್ಬಿವರಣ್ಣವ್ರು ಒಂದು ಕಡೆ, ಸುಬ್ಬಯ್ಯ ನಾಯ್ಡು ಒಂದು ಕಡೆ. ಅವ್ರ ಮಗ ಲೋಕೇಶ್. ಅವ್ರ ತಾಯಿನಾರು ತಿರ್ಕೊಂಡ್ಬಿಟ್ಟಿರ್ತಾರೆ ಮನೆಯಲ್ಲಿ. ತಾಯಿ ಯಾರು ತಂದೆ, ಮನೆ ಅಂದರೆ ಕ್ಲೋಸ್ ಡೈರೆಕ್ಟ್ ರಿಲೇಟಿವ್. ಅವರು ಪೋಲಿ ಕಿಟ್ಟಿ ಅಂತ ಒಂದು ನಾಟಕ ಮಾಡ್ತಿರ್ತಾರೆ ಕೈಲಾಸಂದು. ಅದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಪ್ಲೇ. ಇವರೇ ಪೋಲಿ ಕಿಟ್ಟಿ ಇದರಲ್ಲಿ. ಕಾಮಿಡಿ ಪ್ಲೇ, ತುಂಬ ಒಳ್ಳೆ ಪ್ಲೇ ಅದು. ಅವರು ಶೋಗೆ ಬರಬೇಕು ಅವತ್ತು. ಈ ತಮ್ಮ ಸುದ್ದಿ ಮನೇಲಿ ಇರ್ತದೆ, ಸತ್ತೋಗ್ಬಿಡ್ತಾರೆ. ಅವರು ಮಧ್ಯಾಹ್ನ ಬರ್ತಾರೆ 2 ಗಂಟೆಗೆ ಶೋಗೆ. ಏನಾಯ್ತು, ಯಾಕೆ ಅಂದರೆ ಇವ್ರು ತೀರ್ಕೊಂಬಿಟ್ರು, ನಮ್ಮ ತಾಯಿನ ಯಾರು ಅಂತಾರೆ. ಹೌದಾ, ಇವತ್ತು ಶೋ ಕ್ಯಾನ್ಸಲ್ ಮಾಡ್ಬೇಡ. ಬೇಡ, ನಿಂಗಾಗಲ್ಲ. ಆಡಿಯನ್ಸ್ ಟಿಕೆಟ್ ತೊಗೊಂಡಿದ್ದಾರೆ, ನಮ್ಮನೆ ಸಾಗು ಅವ್ರಿಗೇನು ಸಂಬಂಧ? ಐ ವಿಲ್ ಡೂ ದಿಸ್ ಶೋ. ಅವ್ರು ಬರ್ತಾರೆ. ದಟ್ ವಾಸ್ ದಿ ಬೆಸ್ಟ್ ಶೋ. ಆ ಇಡೀ ಪೋಲಿ ಕಿಟ್ಟಿಯ ಅಷ್ಟು ಜರ್ನಿ ಅದೇ ಬೆಸ್ಟ್ ಶೋ. ಒಬ್ಬ ಕಲಾವಿದನಿಗೆ ಆತನ ಮನಸ್ಥೈರ್ಯ ಯಾವ ರೀತಿ ಇರುತ್ತೆ ಅಂತ ಹೇಗಿರುತ್ತೆ. ಹಾಗಾಗಿ ನಾನು ನಮ್ಮನೆಯ ಜಗಳಗಳು, ನಮ್ಮನೆಯ ಯಾವುದೋ ನೋವುಗಳು, ಅಥವಾ ನನ್ನ ಮಾನಸಿಕ ಚಿಂತೆ, ಒದ್ದಾಟಗಳು, ಒತ್ತಡಗಳು ಅಲ್ಲಿ ಬರಬಾರ್ದು. ಬಂದಾಗ ಸಿ ವೈ ಐ ಶುಡ್ ಶೋ ಇಟ್. ಸಬ್ಸ್ಕ್ರೈಬರು ನಿನ್ನ ಸಮಸ್ಯೆಗಳನ್ನು ಇದ್ದಾಗ ಮಾಡಬೇಡ, ನಿನ್ನ ಸಮಸ್ಯೆ ಇದ್ದಾಗ ಕ್ಷಮಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನಿಜ.